ಅದನ್ನು ಎಂಜಾಯ್ ಮಾಡ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ಕಷ್ಟ ಅಂದ್ಕೊಳ್ಳೇಬಾರ್ದು. ತುಂಬ ಕಷ್ಟ, ತುಂಬ ಇಕ್ಕಟ್ಟು ಅಂತ ಅನ್ನಿಸ್ದಾಗ ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಪ್ರತಿ ಅಕ್ಷರಗಳನ್ನು ಹೇರುವ ಕೆಲಸ, ಅದರ ಭಾವವನ್ನು ಹೊರುವ ಕೆಲಸ ಅಲ್ವಾ, ಇದರಿಂದ ಒಂದು ಹೊಸ ನಾದವನ್ನು ತರುವ ಕೆಲಸ, ಈ ಎಲ್ಲವೂ ಕೂಡ ಒಬ್ಬ ಕವಿ ಮಾಡೋಕ್ಕೆ ಸಾಧ್ಯ, ಒಬ್ಬ ಬರಹಗಾರ ಮಾಡೋಕ್ಕೆ ಸಾಧ್ಯ. ಈ ಮಾತನ್ನು ನನಗೆ ಶ್ರೇಷ್ಠ ಗೀತ ಸಾಹಿತಿ ವಿಜಯ ನರಸಿಂಹ ಅವರು ತುಂಬ ಸತಿ ಅವರ ಅನುಭವಗಳನ್ನು ನನ್ನ ಜೊತೆ ಹಂಚ್ಕೊಳ್ಳುವಾಗ ಈ ಪಾಯಿಂಟನ್ನು ಬಹಳ ಸತಿ ಹೇಳೋರು. ಟ್ಯೂನ್ ಏನು ಕೊಟ್ಟಿರ್ತಾರೆ ಆಯಾ ಮ್ಯೂಸಿಕ್ ಡೈರೆಕ್ಟರ್ಸ್, ಆ ಟ್ಯೂನ್ನ ನಾವು ಹೇಗೆ ಬಿಡಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಅಂದ್ಕೊಳ್ಳಿ, ಸುಮ್ಮನೆ ನಾನೇನೋ ಬಾಯಿಗೆ ಬಂದಿದ್ದು ಹಾಡ್ತಾ ಇದ್ದೀನಿ, ಸುಮ್ಮನೆ ಇದನ್ನು ಅಲ್ಲಿಗೆ ಬಿಡಿಸ್ಕೊಂಡು ಇಲ್ಲಿಗೊಂದು ಪದ ತಾನನ ಅಂತಲೂ ಮಾಡ್ಕೋಬೋದು, ಅಥವಾ ತನನ ಅಂತ ಬಿಡಿಸ್ಕೋಬೋದು. ತಾನ ತನನ ತಾನನ ತಾ ಸಿಂಗಲ್ ಅಕ್ಷರ, ಒಂದು ಒಂಟಿ ಅಕ್ಷರದ ಒಂದು ಮೀನಿಂಗ್ ಬರೋ ಥರ ಹಾಕ್ಕೊಂಡು ತನನ ತನ ಅಲ್ಲಿಗೆ ಬರ್ಕೋಬೋದು. ಈ ರೀತಿ ಪದಗಳನ್ನು, ಆ ಟ್ಯೂನನ್ನು ಹೇಗೆ ಬೇಕಾದರೂ ನಾವು ಅನುಕೂಲಕ್ಕೆ ತಕ್ಕ ಹಾಗೆ ಬಿಡಿಸಿಕೊಳ್ಳುವ ಸ್ವಾತಂತ್ರ್ಯ ಬರಹಗಾರನಿಗಿದೆ. ಅವನು ಅದನ್ನು ಈಗ ತಾನನ ಅಷ್ಟಕ್ಕೂ ಒಂದೇ ಪದ ಬರಿಬಹುದು, ತಾನ ತನನ ಎರಡು ಪದ ಬರಿಬೋದು, ನನ ತನ ನನ ನಾಲ್ಕು ಪದ ಬರಿಬಹುದು. ಹೇಗೆ ಬೇಕಾದರೂ ಆ ಫ್ರೇಸ್ ಅಂತ ಕರೆಯೋದು, ಆ ಜಾಗಗಳನ್ನು, ಆ ರಾಗದ ಆವರ್ತಗಳನ್ನು ಚಿಕ್ಕ ಚಿಕ್ಕದಾಗಿ ತುಂಡು ತುಂಡಾಗಿ ಅದನ್ನು ಹೇಗೆ ಬೇಕಾಗಿ ಬಿಡಿಸ್ಕೊಂಡು ಆ ಪದಗಳನ್ನು ಅಲ್ಲಿ ಕೂರಿಸಿ ಅದಕ್ಕೆ ಮೀನಿಂಗ್ ಬರೋ ರೀತಿ ಮಾಡ್ಬೋದು. ಇದು ಒಂದು ಬರೆಯುವ ಆರಂಭದ ಹಂತದ ಒಂದು ಚಿಕ್ಕ ಪ್ರಕ್ರಿಯೆ ಇದು. ಬಟ್ ಇಲ್ಲೇನಂತಂದರೆ ಈ ಥರ ಎಲ್ಲ ಒದ್ದಾಡಿಕೊಂಡು ಇದಕ್ಕೊಂದು ಲಘು ಗುರು ಮಾತ್ರೆಗಳು, ಇದು ಲಘು, ಇದು ಗುರು, ಇದು ಹ್ರಸ್ವ, ಇದು ದೀರ್ಘ, ಎರಡು ಲಘು ಸೇರಿದರೆ ಒಂದು ಗುರು, ಒಂದು ಲಘು ಎರಡು ಗುರು, ಎರಡು ಗುರು ಒಂದು ಲಘು, ಏನೇನೇನೋ ಇಷ್ಟೆಲ್ಲ ನಾವು ಟೆಕ್ನಿಕಲ್ ಆಗಿ ತುಂಬ ತಲೆ ಕೆಡಿಸ್ಕೊಂಡು ನಾವು ಬರಿತಾ ಹೋದಾಗ ಎಲ್ಲೋ ಒಂದು ಕಡೆ ಅದರ ಒಳಭಾವ ಮಿಸ್ ಆಗಿಬಿಟ್ಟಿರುತ್ತೆ, ಪದಗಳು ಮಾತ್ರ ಕೂತಿರುತ್ತೆ. ಆನಂತರ ನಾವು ಅಂದುಕೊಂಡಂಥ ಆ ಭಾವನೆ, ಥಾಟ್, ಒಬ್ಬ ನಿರ್ದೇಶಕರು ಏನೋ ಹೇಳಿರ್ತಾರಲ್ಲ ಅದರ 10ರಷ್ಟು ನಾವು ಬರಹಗಾರರು ಕೊಡಬೇಕಾಗತ್ತೆ. ಒಬ್ಬ ಬರಹಗಾರರು ಆ ಪ್ರತಿ ಅಕ್ಷರಗಳನ್ನು ಹೇರುವ ಕೆಲಸ, ಅದರ ಭಾವವನ್ನು ಹೊರುವ ಕೆಲಸ ಅಲ್ವಾ, ಇದರಿಂದ ಒಂದು ಹೊಸ ನಾದವನ್ನು ತರುವ ಕೆಲಸ, ಈ ಎಲ್ಲವೂ ಕೂಡ ಒಬ್ಬ ಕವಿ ಮಾಡೋಕ್ಕೆ ಸಾಧ್ಯ, ಒಬ್ಬ ಬರಹಗಾರ ಮಾಡೋಕ್ಕೆ ಸಾಧ್ಯ. ಇದನ್ನು ಅವನು ಸುಂದರತೆಯಿಂದ, ಏನೇ ಒಂದು ದುಃಖದ ಹಾಡಾಗಲಿ, ಸಂತೋಷದ ಹಾಡಾಗಲಿ, ಒಂದು ತಮಾಷೆಯ ಹಾಡಾಗಲಿ, ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಹಾಡಾಗಲಿ, ಕ್ಲಾಸಿಕಲ್ ಓರಿಯೆಂಟೆಡ್ ಹಾಡಾಗಲಿ, ಎಂಥದ್ದೇ ಹಾಡಾಗಲಿ, ಅದನ್ನು ಒಂದು ಸುಂದರತೆ ಒಂದು ತಂದು ಕೊಡಬಹುದು ಒಬ್ಬ ಬರಹಗಾರ. ಕೊಡಬೇಕಾದ್ರೆ ನಿರ್ದೇಶಕರ ಪರಿಕಲ್ಪನೆ, ಅವರು ಹೇಳಿದಂಥ ಒಂದು ಅನುಭೂತಿ, ಅನುಭವ, ಜೊತೆಗೆ ಅಭಿನಯಿಸುವ ಪಾತ್ರಧಾರಿಗಳು, ಜೊತೆಗೆ ಟ್ಯೂನ್. ಈ ಟ್ಯೂನ್ನ ನಾವು ಹೇಗೆ ಬಿಡಿಸ್ಕೊಂಡು ಎಂಥ ಪದಗಳನ್ನ ಕೂರಿಸ್ಕೋತೀವಿ ಅನ್ನೋದೆಲ್ಲ ಮಾಡ್ಕೋಬೇಕು. ಇದೆಲ್ಲ ಏನೋ ಗಮನಿಸ್ಕೋತೀವಿ, ಸನ್ನಿವೇಶ ಕೇಳ್ಕೊತೀವಿ, ಆರ್ಟಿಸ್ಟ್ಗಳು ಯಾರು ಅಂತ ಗೊತ್ತಾಗುತ್ತೆ, ಹೊಸಬ್ರ ಹಳಬ್ರ ಅಂತ ಗೊತ್ತಾಗುತ್ತೆ. ಸೂಪರ್ ಸ್ಟಾರ್ಸ್ ಆದರೆ ಅವ್ರ ಇಮೇಜನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಉಳಿದವರಾದರೆ ಸೂಪರ್ ಸ್ಟಾರ್ ಆಗಲಿ ಅನ್ನೋ ಒಂದು ಆಶೀಸ್ಸನ್ನು ಇಟ್ಕೋಬೇಕಾಗುತ್ತೆ. ಇದೆಲ್ಲ ಓಕೆ. ಆದರೆ ಒಂದು ಟ್ಯೂನ್ನ ಬಿಡಿಸ್ಕೊಂಡು ಬರೆದು ನಾವು ಆನಂತರ ಹೆಂಗೆ ಕರೆಕ್ಟಾಗಿ ಸ್ಕೇಲ್ ಇಟ್ಕೊಂಡು ಅಳತೆ ಹಾಕೊಂಡು ಬರೋಕ್ಕಾಗಲ್ಲ. ಸ್ಕೇಲ್ನಿಂದಲ್ಲ ಹಾಡು ಬರೋದು, ಫೀಲ್ನಿಂದ. ಆವಾಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಆ ಟ್ಯೂನ್ನ ಫಸ್ಟು ಬೈ ಹಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆ ರಾಗವನ್ನು, ಸಂಗೀತ ನಿರ್ದೇಶಕರು ಕೊಡೋ ಟ್ಯೂನನ್ನು ವಿತೌಟ್ ಸಾಹಿತ್ಯ ಸುಮ್ಮನೆ ಟ್ಯೂನ ನಾವೇ ಹಾಡ್ಕೊಂಡು ನಾವೇನು ಅದಕ್ಕೆ ಒಳ್ಳೆ ಗಾಯಕರಾಗಿರಲೇಬೇಕು, ಅದ್ಭುತವಾದಂಥ ವಾಗ್ಝರಿ ಇರಬೇಕು, ಅವೆಲ್ಲ ಯಾವ ತಲೆನೋವು ಇಲ್ಲ. ಒಂದು ಟ್ಯೂನನ್ನು ಸರಾಗವಾಗಿ, ಬಾತ್ರೂಮ್ ಸಿಂಗಿಂಗ್ ಅಂತಾರೆ, ಅಡುಗೆ ಮನೆ ಸಿಂಗಿಂಗ್ ಅಂತಾರಲ್ಲ, ಈ ಥರ ಸುಮ್ಮನೆ ಓಡಾಡ್ತಾ ಬರ್ತಾ ಹಾಡ್ದಂಗೆ ಆ ಟ್ಯೂನ್ನ ಚೆನ್ನಾಗಿ ಮೇಲಕ್ಕೆ ಹಾಕೊಂಡು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ನಿರಾಳವಾಗಿ ಆ ಟ್ಯೂನ್ನ ಆಸ್ವಾದಿಸ್ಕೊಂಡು ಹೋಗ್ತಾ ಬರ್ತಾ ಒಂದಿನ ಎರಡು ದಿನ ಚೆನ್ನಾಗಿ ಅದನ್ನೇ ಹಾಡ್ಕೊಂತ ಹೋಗ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲದೆ ಏನಾಗುತ್ತೆ, ಆ ಟ್ಯೂನ್ ನಮ್ಮ ಬಾಯಿಗೆ ಬಂದ್ಬಿಡುತ್ತೆ. ಆಮೇಲೆ ಆ ಟ್ಯೂನ್ ಹಾಡ್ತಾ ನಾವೆಲ್ಲೋ ಒಂದು ಕಡೆ ಸಣ್ಣ ಪಾಸ್ ಕೊಟ್ಟಿರ್ತೀವಿ, ಇನ್ನೆಲ್ಲ ಇಲ್ಲಿಂದ ಕಂಟಿನ್ಯೂ ಮಾಡಿರ್ತೀವಿ. ಏನೋ ಅದು ಒಂದೇ ಟೈಮಿಂಗಲ್ಲಿ ಹಾಡಿರಲ್ವಲ್ಲ, ಈ ಥರ ಎಲ್ಲ ಹಾಡಿದಾಗ ನಮಗೆ ಆ ಟ್ಯೂನು ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಒಗ್ಗಿಬಿಟ್ಟಿರುತ್ತೆ. ಆಗ ಆ ಟ್ಯೂನ್ಗೆ ಯಾವ ಪದ ಹಾಕೋದು ಚೆನ್ನಾಗಿರುತ್ತೆ ಅಂದಾಗ 2 ಅಕ್ಷರದ ಪದ, 3 ಅಕ್ಷರದ ಪದ, 15 ಅಕ್ಷರದ ಪದ, ಈ ಥರ ತಲೆನೋವು ಇಲ್ಲದೇ ಆ ಟ್ಯೂನ್ ಮನಸ್ಸಿಗೆ ತೊಗೊಂಡ ತಕ್ಷಣ ಒಳಗೆ ಬರುವಂಥ ಪದಗಳು ಬರಿಬೇಕು ಅನ್ನೋ ತುಡಿತಾ ಇರುತ್ತಲ್ಲ, ಅದು ನಾವೇನೋ ಒಂದು ಚೂರು ಪರ ಕಲ್ತಿರ್ತೀವಿ ಅಂತಿರ್ತೀವಲ್ಲ, ಆದರೆ ಮಿಡಿತಾ ಇರುತ್ತಲ್ವ, ಇವೆರಡು ಸೇರಿ ನಮ್ಮ ಎದೆ ಬಡಿತದ ಜೊತೆ ಸೇರಿಕೊಂಡು ಬರುವಂಥ ಹಾಡು ಎಂಥ ಹಿಡಿತಾ ಇರುತ್ತೆ ಗೊತ್ತಾ. ಅಯ್ಯೋ ತುಂಬ ಖುಷಿ ಕೊಡುತ್ತೆ. ಒಂದೊಂದು ಸಾಲು ಬರೆಯುವಾಗಲೂ ಕೂಡ ಆ ಒಂದೊಂದು ಕ್ಷಣದ ಅದು ನೆರಿಗೆ ಇದ್ದ ಹಾಗೆ
ಒಂಥರ ಅಕ್ಷರಗಳ ಹೆರಿಗೆ, ಭಾವಗಳ ನೆರಿಗೆ ಏನು ಚೆನ್ನಾಗಿರುತ್ತೆ ಅಂತಂದರೆ ಅದನ್ನು ಎಂಜಾಯ್ ಮಾಡ್ಬೋದು, ತುಂಬ ಎಂಜಾಯ್ ಮಾಡ್ಬೋದು. ಕಷ್ಟ ಅಂದ್ಕೊಳ್ಳೇಬಾರ್ದು. ತುಂಬ ಕಷ್ಟ, ತುಂಬ ಇಕ್ಕಟ್ಟು ಅಂತ ಅನ್ನಿಸ್ದಾಗ ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ, ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಮತ್ತೆ ಕೂತ್ಕೊಳ್ಳೋಣ. ಎಲ್ಲೂ ಹೋಗುತ್ತೆ ಅದು. ನಮ್ಮದಾಗಿದ್ದರೆ ಆ ಭಾವಗಳು, ಆ ಅಕ್ಷರಗಳು ನಮ್ಗೆ ಬಂದೇ ಬರುತ್ತೆ. ಬಟ್ ನಾವು ಕಲಿಕೆ ಹಂತದಲ್ಲಿರಬೇಕು, ಕಲಿಯೋ ಪ್ರೊಸೆಸಲ್ಲಿ ಇರಬೇಕು, ಅದಂತೂ ಮಿಸ್ ಆಗೋ ಹಾಗಿಲ್ಲ. ಇಲ್ಲಿ ಯಾವಾಗ ನಾವು ಟ್ಯೂನ್ ಚೆನ್ನಾಗಿ ಬೈ ಹಾರ್ಟ್ ಮಾಡ್ಕೊತೀವಿ, ಆವಾಗ ತನ್ನಿಂದ ತಾನೇ ನಮ್ಗೆ ಏನು ವಿಷಯದ ಬಗ್ಗೆ ಬರೀಬೇಕು ಅನ್ನೋದು ಕೂಡ ಒಂಚೂರು ತಲೆಯಲ್ಲಿ ಇರುತ್ತಲ್ವಾ, ಆಟೋಮೆಟಿಕ್ಕಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಒಂದಷ್ಟು ಬರ್ತಾ ಹೋಗುತ್ತೆ. ಯಾವುದೇ ಬಂದರೂ ಕೂಡ ನಾವಿಲ್ಲೇ ಕರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ಫಸ್ಟು ಬರ್ಕೊಳ್ಳೋಣ. ಪೆನ್ನು ಪೇಪರ್ ತೊಗೊಂಡು ಒಂದಷ್ಟು ಕ್ಲೀನಾಗಿ ಬರ್ಕೊಳ್ಳೋಣ, ಬಂದಿದ್ದೆಲ್ಲ ಬರೆಯೋಣ. ಯಾವುದೊಂದು ಪಲ್ಲವಿ ರೆಡಿ ಆಯಿತು, ಸಮಾಧಾನ ಯಾಕೆ, ಇನ್ನೊಂದು ಪಲ್ಲವಿ ಬರೆಯೋಣ. ಎಲ್ಲೋ ಒಂದು ಕಡೆ ಬರಿತಾ ಎಲ್ಲ ಇಟ್ಟ ಮೇಲೆ ಒಂದು 1 hour 2 hour ಗ್ಯಾಪ್ ಕೊಟ್ಟು ಅದನ್ನೇ ಓದ್ಕೊಳ್ಳೋಣ, ಅದನ್ನೇ ಹಾಡ್ಕೊಳ್ಳೋಣ. ಹಾಗೆ ನಮ್ಗೆ ಅನ್ಸುತ್ತೆ ಈ ಅಕ್ಷರ, ಈ ಪದ, ಇಲ್ಲಿಗೆ ಸೆಟ್ ಆಗುತ್ತೆ, ನಾವೇ ಅದನ್ನು ತೀರ್ಮಾನ ಮಾಡ್ಕೊಂಬಿಡ್ಬೋದು. ನಮ್ಮ ಆಲೋಚನೆಗಳಿಗೆ ಕರೆಕ್ಟಾದ ಒಂದು ಮಾಪಕ, ಒಂದು ಮಾಪನ, ಅದರಿಂದ ಕ್ಲೀನಾಗಿ ನಾವೇ ಅದನ್ನು ಅರೇಂಜ್ ಮಾಡಿಕೊಂಡು ಆಮೇಲೆ ಆ ಸಾಹಿತ್ಯವನ್ನು ಇಟ್ಕೊಂಡು ನಾವೇ ಹಾಡ್ತಾ ಹೋದಾಗ, ನಮಗೆ ನಾವೇ ಹಾಡಿ ನಮಗೆ ನಾವೇ ಕೇಳಿಕೊಂಡು ನಾವೇ ಅದು ಗಮನಿಸ್ತಾ ಹೋದಾಗ ನಿರ್ದೇಶಕ ಹೇಳಿದ ಸನ್ನಿವೇಶ, ಅಭಿನಯಿಸ್ತಿರೋ ಕಲಾವಿದರು, ಆಮೇಲೆ ಅವರು ಕೊಟ್ಟಂತಹ ಟ್ಯೂನು, ಅದಕ್ಕೆ ನಾವು ಬರೆದಂಥ ಹಾಡು, ಇದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾವೇ ಜಡ್ಜ್ ಮಾಡ್ಕೊಳ್ಳೋಣ. ಇನ್ನೊಂಚೂರೇನು ಚೆನ್ನಾಗಿ ಬರೀಬೇಕಾಗಿತ್ತಾ, ಯಾವ ಹೆಸಿಟೇಷನ್ ಬೇಡ, ಯಾವ ಮುಜುಗರನೂ ಬೇಡ. ಆಯಿತು, ಇದನ್ನು ಹಾಗೆ ಇಟ್ಕೊಳ್ಳಿ, ಇನ್ನೊಂದು ಬರೀರಿ, ಇದನ್ನು ಹರಿದು ಎಸೆಯೋದು ಬೇಡ, ಬರೆದಿದ್ದನ್ನು ಹರಿದು ಎಸೆಯೋದು ಬೇಡ. ಎಲ್ಲನೂ ಬರವಣಿಗೆ, ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಬರವಣಿಗೆಯು ಆ ಭಗವತಿ ತಾಯಿ ಶಾರದೆ ಕೊಡುವಂಥ ಒಂದು ಭಿಕ್ಷಾನ್ನ ಇದ್ದ ಹಾಗೆ, ಅದನ್ನು ಅಗೌರವ ತೋರಿಸೋದು ಬೇಡ. ಯಾವುದು ಈ ಮಾತನ್ನು ನನಗೆ ಶ್ರೇಷ್ಠ ಗೀತ ಸಾಹಿತಿ ವಿಜಯ ನರಸಿಂಹ ಅವರು ತುಂಬ ಸತಿ ಅವರ ಅನುಭವಗಳನ್ನು ನನ್ನ ಜೊತೆ ಹಂಚ್ಕೊಳ್ಳುವಾಗ ಈ ಪಾಯಿಂಟನ್ನು ಬಹಳ ಸತಿ ಹೇಳೋರು. ಆ ತಾಯಿ ಸರಸ್ವತಿ ಅನುಗ್ರಹ, ಒಂದೊಂದು ಅಕ್ಷರಕ್ಕೂ ಅದಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ಮರ್ಯಾದೆ ಇದೆ, ಘನತೆ ಇದೆ ಅಂತ. ಆ ಸಂದರ್ಭಕ್ಕೆ, ಆ ಸನ್ನಿವೇಶಕ್ಕೆ ಮ್ಯಾಚ್ ಆಗದೆ ಇರಬಹುದು, ಮ್ಯಾಚ್ ಆಗಿಲ್ಲ ಅನ್ನೋದು ಬಿಟ್ಟರೆ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ, ಮೌಲ್ಯ ಇಲ್ಲ ಅಂತಲ್ಲ. ಆ ಥರ ಯಾವುದೇ ಬಂದರೂ ನಮಗೆ ಪರವಾಗಿಲ್ಲ ಅಂತ ಅನಿಸಿದೆಲ್ಲ ಒಂದು ಕಡೆ ಬರ್ಕೊಂಡು ಹೋಗೋಣ. ಆಮೇಲೆ ಅದನ್ನು ಮತ್ತೊಂದು 2-3 ವರ್ಷ 2-3 ಆವೃತ್ತಿಗಳನ್ನು ಬರೆದು ರೆಡಿ ಮಾಡ್ಕೊಳ್ಳೋದು. ಈ ಥರದ ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಒಂದು ಟ್ಯೂನು ಕೇಳ್ತಾ ಇದ್ದ ಹಾಗೇ ಆ ಟ್ಯೂನ್ನ ನಮ್ಮದಾಗಿಸಿಕೊಳ್ಳುವುದು, ಮನನ ಮಾಡಿಕೊಳ್ಳುವುದು, ಅರಗಿಸಿಕೊಳ್ಳೋದು, ಜೀರ್ಣಿಸ್ಕೊಳ್ಳೋದು ಮಾಡ್ಕೊಂಬಿಟ್ಟು ತಲೆಯಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಕುಂತು ನಿಂತರೆ ಟಕ್ಕಂತ ಅದೇ ಹೊಳಿಬೇಕು ಟ್ಯೂನು. ಆ ಥರ ಆ ಟ್ಯೂನ್ನ ನಾವು ನಮ್ಮದಾಗಿಸ್ಕೊಂಡಾಗ ಆ ಸನ್ನಿವೇಶ ನಮಗೇನು ಇಲ್ಲಿರುತ್ತೆ ಅದನ್ನು ಟ್ಯೂನ್ನ ಎದೆಯಲ್ಲಿ ಇಟ್ಕೊಂಡು, ಸನ್ನಿವೇಶನ ತಲೆಯಲ್ಲಿ ಇಟ್ಕೊಂಡು ಅವೆರಡಕ್ಕೂ ನಾವು ಸಿಂಕ್ರನೈಸ್ ಮಾಡಿ ಈ ಧ್ವನಿಯಿಂದ ಬಂದಾಗ ಅದು ನೀಟಾಗಿ ಒಂದು ಹಾಡಾಗಿಬಿಡುತ್ತೆ. ಅದಕ್ಕೆ ಆನಂತರ ವಾದ್ಯ ಸಂಯೋಜನೆ ಅದು ಇದು ಒಂದು ಸೈಡ್ ಡಿಶ್ಗಳೆಲ್ಲ ತಾನಾಗಿ ನಡೆಯುತ್ತೆ. ಸೊ ಇಲ್ಲಿ ಹಾಡು ಬರೆಯುವಾಗ ನಾವು ಏನೋ ಬರಿತೀವಿ, ನಮಗೇನೋ ಒಂದು ಇಷ್ಟ ಆಗುತ್ತೆ ಅನ್ಕೊಳ್ಳಿ, ಇಷ್ಟ ಆಗಿದ್ದೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ, ಇಷ್ಟ ಆಗಿಲ್ಲ ಅನ್ನೋದು ಒಂದು ಕಡೆ ಇಟ್ಕೊಳ್ಳೋಣ. 2-3 ವರ್ಷ ಮಾಡೋಣ. ಯಾಕೆಂದರೆ ಬರೆಯೋ ನಿಟ್ಟಿನಲ್ಲಿ ಇದನ್ನು ತೊಡಗಿಸ್ಕೊತ ಹೋದಾಗ ಎಷ್ಟು ಕಡಿಮೆ ಸಮಯದಲ್ಲಿ ಬರೆದಿರ್ತೀವೋ, ಎಷ್ಟು ಜಾಸ್ತಿ ಸಮಯದಲ್ಲಿ ಬರೆದಿರ್ತೀವೋ ನಮಗೂ ಗೊತ್ತಿರಲ್ಲ. ಕೆಲಸ ಅಂತೂ ಆಗಿರುತ್ತೆ. ನಾಳೆ ಒಬ್ಬ ಸದಭಿರುಚಿಯ ನಿರ್ದೇಶಕರೇ ಆಗಿರ್ತಾರೆ, ಅವ್ರು ಬಂದಾಗ, ಅವ್ರ ಜೊತೆ ಕೂತಾಗ, ಅಥವಾ ಅವ್ರ ಜೊತೆ ಸಂಗೀತ ನಿರ್ದೇಶಕರು ಬಂದಾಗ ಇನ್ನೂ ಒಳ್ಳೆಯದು. ಈ ಹಾಡನ್ನು ಈ ಥರ ಬರೆದಿದ್ದೀವಿ ನೋಡಿ ಅಂದಾಗ, ಈ ಹಾಡನ್ನ ಅವ್ರು ಹಾಡುವಾಗ ನಮಗೆ ಸುಮಾರು ಅಂತ ಅನ್ನಿಸಿದಂಥ ಸಾಲುಗಳು ಡೈರೆಕ್ಟರ್ಗೆ ಅದ್ಭುತ ಅನ್ನಿಸ್ಬಿಡ್ಬಹುದು, ಮ್ಯೂಸಿಕ್ ಡೈರೆಕ್ಟರ್ ಹಾಡಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ಬಿಡ್ಬಹುದು. ಆಗ ನಮ್ಮ ಕಿವಿಗೆ ಅದು ಹೊಸದಾಗಿ ಕೇಳಿಸ್ಬೋದು, ಅದೊಂದು ಚಾನ್ಸ್ ಇದೆ. ನಾವು ತುಂಬ ಅದ್ಭುತ ಅಂತ ಅಂದ್ಕೊಂಡಿದ್ದು ಅವರಿಗೆ ಸುಮಾರು ಅನ್ನಿಸ್ಬೋದು, ಅದೊಂದು ಚಾನ್ಸ್ ಇದೆ. ಹಾಗಾಗಿ ಬರುವಂಥದ್ದೆಲ್ಲವನ್ನು ಬರೆದಿಟ್ಕೊಂಡು ಅದಷ್ಟನ್ನು ಕೂಡ 2-3 ಆವೃತ್ತಿಗಳಾಗಿ, 4-5 ಆವೃತ್ತಿಗಳಾಗಿ ಮಾಡಿ ಅಷ್ಟು ವರ್ಷನ್ಗಳನ್ನು ಕೂಡ ನಾವು ಇಟ್ಕೊಂಡಾಗ ನಮಗೆ ಬೆಸ್ಟ್ ಅನಿಸಿಕೆ ಸಿಗುತ್ತೆ. ಇದೆಲ್ಲ ತುಂಬ ಬೇಸಿಕ್ ನಾನು ಮಾತಾಡ್ತಿರೋದು. ಇದು ನಾನು ಯಾರಿಗೋ ಹೇಳುವಂಥದ್ದಾಗಲಿ, ನನಗೇನೋ ಗೊತ್ತು ಅನ್ನೋಂಥದ್ದಾಗಲಿ ದೇವರಾಣೆಗೂ ಅಲ್ಲ. ಇದೇನಂತಂದರೆ ಬರಿತಾ ನಮ್ಮನ್ನು ಅದು ಕೈ ಹಿಡಿತಾ ಹೋಗುತ್ತೆ. ಪ್ರತಿ ಹಾಡು ನಮ್ಗೆ ಹೊಸ ಹಾಡುಗಳೇ. ನೀವು 1000 ಹಾಡು ಬರೀರಿ, 5000 ಹಾಡು ಬರೀರಿ, 10,000 ಹಾಡು ಬರೀರಿ. ಆನಂತರ ಬರೆಯೋ ಹಾಡಿಗೆ ನೀವು ಹೊಸಬ್ರೇ ಆಗಿರ್ತೀರ, ನಾವು ಹೊಸಬ್ರೇ ಆಗಿರ್ತೀವಿ, ಎಲ್ಲ ಹೊಸಬ್ರೇ ಆಗಿರ್ತೀವಿ. ಹಾಡೊಂದೇ ಹಳೇದಾಗಿರುತ್ತೆ, ನಾವು ಹೊಸಬ್ರಾಗಿರ್ತೀವಿ. ಆ ಹಳೆಯ ಘಮಲನ್ನು ಹೊಸ ರೀತಿಯಲ್ಲಿ ನಾವು ಅದನ್ನು ತೆಕ್ಕೊಡುವಾಗ ಆ ಹಾಡು ನಮ್ಗೆ ಪರಿಚಯವಾಗುತ್ತೆ. ಆ ಹಾಡಿಗೆ ನಾವು ತುಂಬ ಹೊಸಬ್ರೆ. ಸೊ ಪ್ರತಿ ಹಾಡಿಗೂ ನಾವು ಹೊಸಬ್ರಾಗಿರ್ತೀವಿ ಅನ್ನೋದನ್ನ ಯಾವತ್ತೂ ಮರಿದೇನೆ ನಾವು ಕಲಿಯೋ ಹಂತದಲ್ಲೇ ಇದನ್ನ ಮಾಡ್ತಾ ಹೋದಾಗ ತುಂಬ ಸುಂದರತೆ ಮೂಡಿ ಬರುತ್ತೆ. ಅಂದರೆ ಒಳ್ಳೆ ಹಾಡು ಸಿಗುತ್ತೆ ನಮಗೆ. ಇದನ್ನು ಸಂಗೀತ ನಿರ್ದೇಶಕರು ಹಾಡಿದಾಗ ರೆಕಾರ್ಡಿಂಗ್ ಟೈಮ್ನಲ್ಲಿ
ಇಲ್ಲಿ ನೋಡಿ ಮತ್ತೊಂದು ಡೆವಲಪ್ಡ್ ಐಡಿಯಾ ಏನಂತಂದರೆ, ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ಇದಕ್ಕೆ ಇದೇ ಸಾಹಿತ್ಯಕ್ಕೆ, ಅದೇ ರಾಗಕ್ಕೆ ನೀವು ಬರೆದಂಥ ಸಾಹಿತ್ಯಕ್ಕೆ ವಾದ್ಯ ಸಂಯೋಜನೆಗಳೆಲ್ಲ ಆದಾಗ ರೆಕಾರ್ಡಿಂಗ್ ಸ್ಟುಡಿಯೋ ಸೌಂಡಿಂಗ್ ಕೇಳುವಾಗ ನಿಮ್ಗೆ ಬೇರೆ ತಾನು ಅನಿಸ್ಬೋದು. ನಿಮಗೆ ಅನ್ನಿಸಬಹುದು, ಅಥವಾ ಸಂಗೀತ ನಿರ್ದೇಶಕರಿಗೆ ಅನ್ನಿಸ್ಬೋದು, ಅಥವಾ ಅಭಿರುಚಿ ಇರೋ ಯಾರಿಗಾದರೂ ಅನ್ನಿಸ್ಬೋದು. ಅಟ್ಲೀಸ್ಟ್ ಆ ಸೌಂಡ್ ಇಂಜಿನಿಯರ್ಗಾದರೂ ಅನ್ನಿಸ್ಬಿಡ್ಬೋದು, ಸರ್ ಇದೊಂದು ಪದ ಬೇರೆ ಇದ್ರೆ ಚೆನ್ನಾಗಿರುತ್ತಲ್ಲ.